ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಲಾ ಕಡೆ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ನಾವು ಇಂದಿನ ತರಗತಿಯಲ್ಲಿ 3 ಇಯರ್ಸ್ ಗೆ ಸಂಬಂಧಪಟ್ಟಂತೆ ಥರ್ಡ್ ಸೆಮಿಸ್ಟರಲ್ಲಿ ಬಂದ್ಬಿಟ್ಟು ನಿಮಗೆ ನ್ಯಾಯಶಾಸ್ತ್ರ ಎಂಬ ಸಬ್ಜೆಕ್ಟನ್ನು KSL ಯೂನಿವರ್ಸಿಟಿ ಹುಬ್ಬಳ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಜೂರಿಸ್ಪ್ರುಡೆನ್ಸ್ ಅಂದರೆ ಏನು, ಇಂದಿನ ತರಗತಿಯಲ್ಲಿ 5 ಯೂನಿಟ್ಗಳಲ್ಲಿ ಏನು ಒಳಗೊಂಡಿದೆ, ನಾವು ಯಾವ ಟಾಪಿಕನ್ನು ಯಥೇಚ್ಛವಾಗಿ ಕೇಳಬೇಕು, ಯಾವ ಟಾಪಿಕ್ ಮೇಲೆ ನಮ್ಮ ಕ್ವಶನ್ಸನ್ನು ರೈಸ್ ಮಾಡಿದ್ದಾನೆ ಇದುವರೆಗೂ, ನ್ಯಾಯಶಾಸ್ತ್ರ ಎಂಬುದು ನಮಗೆ ಎಷ್ಟು ಮುಖ್ಯವಾಗಿದೆ, ಎಷ್ಟು ಅತ್ಯವಶ್ಯಕವಾಗಿದೆ ಎಂಬುದನ್ನು ನಾನು ಹಿಂದಿನ ತರಗತಿಯಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ. ನಾನು ಕೊಟ್ಟಿರುವಂಥ ಸ್ಲೈಡ್ ನಿಮ್ಮೆಲ್ಲರಿಗೂ ಕೂಡ ಕಾಣಿಸ್ತಿದೆ ಅಂತ ಭಾವಿಸ್ತೇನೆ. ನೋಡಿ ಆತ್ಮೀಯ ಸ್ನೇಹಿತರೆ, ನ್ಯಾಯಶಾಸ್ತ್ರ ಅಂದರೆ ಸಿಂಪಲ್ ಮೀನಿಂಗು. ನ್ಯಾಯಶಾಸ್ತ್ರ ಅಂದರೆ ಅಂತ ದೊಡ್ಡ ಟಾಪಿಕ್ ಏನಲ್ಲ, ತುಂಬ ಈಸಿ ಇದೆ, ಸಬ್ಜೆಕ್ಟೇ ಈಸಿ ಇದೆ, ಆದರೆ ಒಂದು ಸ್ವಲ್ಪ ನೀವು ಎಫರ್ಟ್ ಹಾಕಬೇಕಷ್ಟೇ. ಆತ್ಮೀಯ ಸ್ನೇಹಿತರೆ, ನಾವು ಕೊಡುವಂಥ ನೋಟ್ಸ್ಗಳನ್ನು, ನಾವು ಕೊಡುವಂಥ ಕ್ಲಾಸಸ್ಗಳನ್ನು, ಪ್ರತಿಯೊಂದಾಗಿ ನಾನು ಹೇಳುವಂಥ ಮೆಥಡ್ಗಳನ್ನು ಯಾವ ರೀತಿಯಾಗಿ ಬರೀಬೇಕು, ಕ್ವಶನ್ಸ್ಗೆ ಯಾವ ರೀತಿ ಆನ್ಸರನ್ನು ಮಾಡಬೇಕು ಅಂತ ಸುಮಾರು ವೀಡಿಯೋಗಳನ್ನು ಈಗಾಗಲೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನೀವು ಅದನ್ನು ನೋಡುವ ಮುಖಾಂತರ ಗೊತ್ತಾಗುತ್ತೆ, ನೀವು ಆ ವಿಡಿಯೋ ನೋಡಿದರೆ ಯಾವ ರೀತಿಯಾಗಿ ಫಾಲೋಅಪ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆತ್ಮೀಯ ಸ್ನೇಹಿತರೆ, ಮುಂದುವರೆದು ಗಮನಿಸಿ. ಫಸ್ಟ್ ಜೂರಿಸ್ಪ್ರುಡೆನ್ಸ್ ಅಂದರೆ ಏನು ತಿಳ್ಕೊಳ್ಳೋಣ. ನ್ಯಾಯಶಾಸ್ತ್ರ ಅಂದರೆ ಅಂತೇಳಿ ನಮಗೆ ಅರ್ಥ ಆಗಬೇಕು. ಏನಾರ ನ್ಯಾಯಶಾಸ್ತ್ರ ಅಂತಂದರೆ ಏನು ನ್ಯಾಯಶಾಸ್ತ್ರ ಎಂಬುದು ಮೊದಲ ಬಾರಿಗೆ ಅರ್ಥ ಆಗಬೇಕು ನಿಮಗೆ. ನ್ಯಾಯಶಾಸ್ತ್ರ ಎಂಬ ಪದ ಇದೆಯಲ್ಲ, ಇದು ನ್ಯಾಯಶಾಸ್ತ್ರ ಅಥವಾ ಜೂರಿಸ್ಪ್ರುಡೆನ್ಸ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಜೂರಿಸ್ ಎಂಬ ಪದದಿಂದ ಬಂದಿದೆ. ಆತ್ಮೀಯ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಜೂರಿಸ್ಪ್ರುಡೆನ್ಸ್ ಅಥವಾ ನ್ಯಾಯಶಾಸ್ತ್ರ ಎಂಬ ಪದವು ಲ್ಯಾಟಿನ್ ಭಾಷೆಯ ಜೂರಿಸ್ ಮತ್ತು ಪ್ರುಡೆನ್ಸಿಯಾದಿಂದ ಉತ್ಪತ್ತಿಯಾಗಿದೆ. ಈ ವರ್ಡ್ ಗೊತ್ತಾಯ್ತಾ? ನ್ಯಾಯಶಾಸ್ತ್ರ ಅಥವಾ ಜೂರಿಸ್ಪ್ರುಡೆನ್ಸ್ ಎಂಬ ಪದ ಲ್ಯಾಟಿನ್ ಭಾಷೆಯ ಜೂರಿಸ್ ಮತ್ತು ಪ್ರುಡೆನ್ಸಿಯಾ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಆತ್ಮೀಯ ಸ್ನೇಹಿತರೆ, ಜೂರಿಸ್ ಎಂದರೆ ಕಾನೂನು ಅಂತ ಹೇಳ್ಬಿಟ್ಟು, ಪ್ರುಡೆನ್ಸಿಯಾ ಅಂದರೆ ಜ್ಞಾನ ಎಂದರ್ಥ ಅಂತ ಹೇಳ್ಬಿಟ್ಟು. ಆತ್ಮೀಯ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಜೂರಿಸ್ ಅಂದರೆ ಪದೇ ಹೇಳ್ತಾ ಇದ್ದೀನಿ, ಜೂರಿಸ್ ಅಂದರೆ ಕಾನೂನು ಅಂತ ಹೇಳ್ಬಿಟ್ಟು, ಪ್ರುಡೆನ್ಸ ಅಂದರೆ ಜ್ಞಾನ ಎಂದರ್ಥ. ಆತ್ಮೀಯ ಸ್ನೇಹಿತರೆ, ಆದ್ದರಿಂದ ನಾವು ನ್ಯಾಯಶಾಸ್ತ್ರವನ್ನು ಕಾನೂನಿನ ಜ್ಞಾನ ಎಂಬ ಅರ್ಥದಲ್ಲಿ ಬಳಕೆ ಆಗಿದ್ದು, ಅದು ಕಾನೂನಿನ ವಿಜ್ಞಾನ ಎಂಬ ವಿಶಾಲವಾದ ಅರ್ಥವನ್ನು ಹೊಂದಿರ್ತದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇಬ್ಬರು ತಜ್ಞರುಗಳಿರ್ಬೋದು, ಅವ್ರದ್ದೇ ಆದ ವೇಯಲ್ಲಿ ಚಿಂತಕರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ ನೋಡೋದಾದರೆ ಆಸ್ಟಿನ್ ಅವರು ನ್ಯಾಯಶಾಸ್ತ್ರ ಅಂದರೆ ಏನಂತ ಹೇಳಿದ್ರು ನೋಡೋದಾದರೆ, ಆಸ್ಟಿನ್ ಅವರು ಒಂದು ಕಡೆ ಹೇಳ್ತಾರೆ, ನ್ಯಾಯಶಾಸ್ತ್ರ ಅಂದರೆ ಒಂದು ವಿಜ್ಞಾನ ಎಂದು, ನ್ಯಾಯಶಾಸ್ತ್ರವು ಒಂದು ವಿಜ್ಞಾನ ಎಂದು ಹೇಳಿದಂಥ ಪ್ರಪ್ರಥಮ ತತ್ವಜ್ಞಾನಿ ಆಸ್ಟಿನ್ ಅವರು. ಆತ್ಮೀಯ ಸ್ನೇಹಿತರೆ, ನ್ಯಾಯಶಾಸ್ತ್ರ ಎಂಬುದು ಒಂದು ವಿಜ್ಞಾನವಾಗಿದೆ ಅಂತ ಹೇಳಿಬಿಟ್ಟು ಆಸ್ಟಿನ್ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ಸಾಲ್ಮಂಡ್ ಅವರು ಹೇಳ್ತಾರೆ, ನ್ಯಾಯಶಾಸ್ತ್ರ ಅಂದರೆ ಕಾನೂನು ಸಂಶೋಧನೆ ಮಾಡುವ ಒಂದು ಪ್ರಕ್ರಿಯೆಯನ್ನು ನ್ಯಾಯಶಾಸ್ತ್ರ ಅಂತ ಹೇಳ್ಬಿಟ್ಟು ಸಾಲ್ಮಂಡ್ ಅವರು ಹೇಳ್ತಾರೆ. ಆತ್ಮೀಯ ಸ್ನೇಹಿತರೆ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ನ್ಯಾಯಶಾಸ್ತ್ರ ಅಂದರೆ ಅಥವಾ ಜೂರಿಸ್ಪ್ರುಡೆನ್ಸ್ ಅಂದರೆ ಏನಂತ ಹೇಳ್ಬಿಟ್ಟು. ಈಗ ಸಿಲೆಬಸ್ ನೋಡ್ಕೊಂಡು ಬರೋಣ. ಸಿಲೆಬಸ್ ನೋಡಿ, ನಿಮಗೆ ಫಸ್ಟ್ ಯೂನಿಟಲ್ಲಿ ಇಷ್ಟಿದೆ, ಸಿಮಿಲರೈಸ್ ಮಾಡಿದ್ದೀವಿ. ನಿಮಗೆ ಸಿಲೆಬಸ್ ಕಾಪಿಯಲ್ಲಿ ತುಂಬ ಲೈನಿಗೆ ಕೊಟ್ಟಿರ್ತಾನೆ, ಅವಾಗೇನು ಅರ್ಥನೂ ಆಗಲ್ಲ, ನೀವು ಓದಬೇಕು ಅಂತ ಅನ್ಸೋದಿಲ್ಲ ಸಿಲೆಬಸ್ ಕಾಪಿನ. ಸೊ ಈ ರೀತಿಯಾಗಿ ಪಾಯಿಂಟ್ ವೈಸ್ ಕೊಟ್ಟರೆ ನಿಮಗೆ ಸಿಂಪಲ್ ಆಗಿ ಒಂದು ಅರ್ಥ ಮಾಡ್ಕೊಳ್ಳಿಕ್ಕೆ, ಒಂದು ವರ್ಡ್ ಇದೆಯಲ್ಲ ಓದೋಣ ಅಂತ ಅನಿಸುತ್ತೆ, ನಿಮ್ಮ ಭಾವನೆಯೂ ಕೂಡ ಬರುತ್ತೆ. ಆತ್ಮೀಯ ಸ್ನೇಹಿತರೆ, ಸೊ ಹಂಗಾಗಿ ನಮ್ಮ ಟೀಮ್ನವರು ತುಂಬ ಸಿಮಿಲರೈಸ್ ಮಾಡಿದ್ದಾರೆ, ತುಂಬ ಈಸಿ ವೇಯಲ್ಲಿ ನೋಡಿ. ಫಸ್ಟ್ ಬಂದುಬಿಟ್ಟು ನಿಮಗೆ ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಜೂರಿಸ್ಪ್ರುಡೆನ್ಸ್. ಜೂರಿಸ್ಪ್ರುಡೆನ್ಸ್ನ ಅರ್ಥ, ಅದರ ಪರಿಭಾಷೆಗಳು, ಅದರ ಸ್ವರೂಪವನ್ನು ತಿಳ್ಕೊಳ್ತೀರಾ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಅದೇ ರೀತಿಯಾಗಿ ಪರ್ಪೋಸ್ ಆ್ಯಂಡ್ ವ್ಯಾಲ್ಯೂ ಆಫ್ ಜೂರಿಸ್ಪ್ರುಡೆನ್ಸ್. ಆತ್ಮೀಯ ಸ್ನೇಹಿತರೆ, ಪರ್ಪೋಸ್ ಆ್ಯಂಡ್ ವ್ಯಾಲ್ಯೂ ಆಫ್ ಜೂರಿಸ್ಪ್ರುಡೆನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಎಕ್ಸಾಮ್ ಪರ್ಪಸ್. ವ್ಯಾಲ್ಯೂ ಮೇಲೆ ನಿಮಗೆ ಒಂದು ಕ್ವಶನ್ಸ್, ಏನು ನ್ಯಾಯಶಾಸ್ತ್ರದ ಮೌಲ್ಯವನ್ನು ವಿವರಿಸಿ ಅಂತ ಅಥವಾ ಚರ್ಚಿಸಿ ಅಂತ ಕೇಳಿರ್ತಾನೆ ನಿಮಗೆ ಎಕ್ಸಾಮಲ್ಲಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಇದ್ರ ಮೇಲೆ ನಿಮಗೆ ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರ್ತದೆ ವ್ಯಾಲ್ಯೂ ಮೇಲೆ. ಅದೇ ರೀತಿಯಾಗಿ ಸ್ಕೂಲ್ಸ್ ಆಫ್ ಜೂರಿಸ್ಪ್ರುಡೆನ್ಸ್, ನ್ಯಾಯಶಾಸ್ತ್ರದ ಶಾಲೆಗಳು ನೋಡೋದಾದರೆ ಅದರಲ್ಲಿ ನ್ಯಾಚುರಲ್ ಲಾ ಇರ್ಬೋದು, ಇಂಪೆರೇಟಿವ್ ಥಿಯರಿ ಇರ್ಬೋದು, ಲೀಗಲ್ ರಿಯಲಿಸಮ್, ಹಿಸ್ಟೋರಿಕಲ್ ಸ್ಕೂಲ್ಸ್, ಸೋಷಿಯೋಲಜಿಕಲ್ ಸ್ಕೂಲ್. ಆತ್ಮೀಯ ಸ್ನೇಹಿತರೆ, ನಿಮಗೆ ಫಸ್ಟ್ 2 ಥಿಯರಿಯಲ್ಲಿ 10 ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ತಾನೆ. ನ್ಯಾಚುರಲ್ ಲಾ ಅಂತ ಕರಿತೀವಿ, ನ್ಯಾಚುರಲ್ ಲಾ ಇದೆಯಲ್ಲ ಅದನ್ನು ನಾವು ನೈಸರ್ಗಿಕ ಅಥವಾ ಸ್ವಾಭಾವಿಕ ಸಿದ್ಧಾಂತ ಅಂತ ಕರಿತೀವಿ. ಆತ್ಮೀಯ ಸ್ನೇಹಿತರೆ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಇದರಲ್ಲಿ ಆಸ್ಟಿನ್ ಬರ್ತಾನೆ, ರೋಸೋ ಬರ್ತಾರೆ, ಥಾಮ್ಸೋ ಬರ್ತಾರೆ, ತುಂಬ ಇಂಪಾರ್ಟೆಂಟು. ಅವ್ರ ಬಗ್ಗೆ ಕೆಲವೊಂದು ಥಿಯರಿಗಳು, ನೈಸರ್ಗಿಕ ಅಥವಾ ಸ್ವಾಭಾವಿಕ ಸಿದ್ಧಾಂತ ಅಂದರೆ ಏನಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ನ್ಯಾಚುರಲ್ ಲಾ. ಅದೇ ರೀತಿಯಾಗಿ ಇಂಪೆರೇಟಿವ್ ಥಿಯರಿ, ಇದು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ ನಿಮಗೆ 10 ಮಾರ್ಕ್ಸಿಗೆ ಅಥವಾ 16 ಮಾರ್ಕ್ಸಿಗೆ. ಇನ್ನು ಲೀಗಲ್ ರಿಯಲಿಸಮ್ಸ್, ಹಿಸ್ಟೋರಿಕಲ್ ಸ್ಕೂಲ್ಸು, ಸೋಷಿಯೋಲಜಿಕಲ್ ಸ್ಕೂಲ್ಸು, ಇವು ಬಂದುಬಿಟ್ಟು ನಿಮಗೆ 8 ಮಾರ್ಕ್ಸಿಗಾರು ಕೇಳ್ಬೋದು, ಇಲ್ಲ 6 ಮಾರ್ಕ್ಸಿಗಾರು ಕೇಳ್ಬೋದು. ಆತ್ಮೀಯ ಸ್ನೇಹಿತರೆ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಫಸ್ಟ್ ಯೂನಿಟಲ್ಲಿ ನಿಮಗೆ ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಜೂರಿಸ್ಪ್ರುಡೆನ್ಸ್, ಇದು ನಿಮಗೆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಸ್ವರೂಪ ಇರ್ಬೋದು, ಪರಿಭಾಷೆಗಳಿರ್ಬೋದು, ಅರ್ಥ ತಿಳ್ಕೊಳ್ತೀರಾ. ಇದರಲ್ಲಿ ನಿಮಗೆ ವ್ಯಾಲ್ಯೂ, ಪರ್ಪೋಸ್ ಆ್ಯಂಡ್ ವ್ಯಾಲ್ಯೂ ಆಫ್ ಜೂರಿಸ್ಪ್ರುಡೆನ್ಸ್, ಏನು ನ್ಯಾಯಶಾಸ್ತ್ರದ ಮೌಲ್ಯ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ನಿಮ್ಗೆ ಕಂಪಲ್ಸರಿ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾನೆ. ಅದೇ ರೀತಿಯಾಗಿ ಸ್ಕೂಲ್ಸ್ ಆಫ್
ಸ್ಕೂಲ್ಸ್ ಆಫ್ ಜೂರಿಸ್ಪ್ರುಡೆನ್ಸಲ್ಲಿ ನಿಮಗೆ ನ್ಯಾಚುರಲ್ ಲಾ, ಇಂಪೆರೇಟಿವ್ ಥಿಯರಿ ಇವೆರಡು ಥಿಯರಿಯಲ್ಲಿ ನಿಮಗೆ 16 ಮಾರ್ಕ್ಸಿಗೆ ಇಲ್ಲ 10 ಮಾರ್ಕ್ಸಿಗೆ ಕಂಪಲ್ಸರಿಯಾಗಿ ಎರಡರಲ್ಲಿ ಒಂದು ಥಿಯರಿಯನ್ನು ಕೇಳಿರ್ತಾನೆ. ಇನ್ನು 3 ಲೀಗಲ್ ರಿಯಲಿಸಮ್ಸ್ ಇರ್ಬೋದು, ಹಿಸ್ಟೋರಿಕಲ್ ಸ್ಕೂಲ್ಸ್ ಇರ್ಬೋದು, ಸೋಷಿಯಲಾಜಿಕಲ್ ಸ್ಕೂಲ್ಸ್. ಇವು 3ರಲ್ಲಿ ಎಲ್ಲೋ ರೇರೆಸ್ಟ್ ರೇರು 16 ಮಾರ್ಕ್ಸಿಗೆ ಕೇಳೋದು. ಇನ್ನು ಪ್ರತಿ ಸಲ ಈ 3ರಲ್ಲಿ ಒಂದನ್ನು 8 ಮಾರ್ಕ್ಸಿಗೆ ಇಲ್ಲ 6 ಮಾರ್ಕ್ಸಿಗೆ ಕೇಳಿರ್ತಾನೆ ಆತ್ಮೀಯ ಸ್ನೇಹಿತರೆ. ಮುಂದುವರೆದು ಗಮನಿಸಿ. ಯೂನಿಟ್ 2 ಅಲ್ಲಿ ನೋಡೋದಾದರೆ ಫಂಕ್ಷನ್ಸ್ ಆ್ಯಂಡ್ ಪರ್ಪೋಸ್ ಆಫ್ ಲಾ, ಏನು ಕಾನೂನಿನ ಉದ್ದೇಶ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೊಳ್ತೀರಾ. ಕ್ವಶನ್ಸ್ ಆಫ್ ಲಾ, ಕಾನೂನಿನ ಪ್ರಶ್ನೆ ಎಂಬುದು ನಿಮಗೆ 6 ಮಾರ್ಕ್ಸಿಗೆ 8 ಮಾರ್ಕ್ಸಿಗೆ ಕೇಳ್ತಾನೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಫ್ಯಾಕ್ಟ್ ಆ್ಯಂಡ್ ಡಿಸ್ಕ್ರಿಷನ್ಸ್, ಜಸ್ಟಿಸ್ ಆ್ಯಂಡ್ ಕೈಂಡ್ಸ್, ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಅಡ್ಮಿನಿಸ್ಟ್ರೇಷನ್ಸ್ ಆಫ್ ಜಸ್ಟಿಸ್ ಸಂಬಂಧಪಟ್ಟಂತೆ ನಿಮಗೆ ಜಸ್ಟಿಸ್ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಧಗಳನ್ನು ನೋಡ್ತೀರಾ. ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಸಿವಿಲ್ ಕ್ರಿಮಿನಲ್, ಅದರಲ್ಲಿ ದಿವಾನಿ ಮತ್ತು ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಅಡ್ಮಿನಿಸ್ಟ್ರೇಷನ್ ಆಡಳಿತಾತ್ಮಕ ನ್ಯಾಯವನ್ನು ನೋಡ್ತೀರಾ. ಥಿಯರೀಸ್ ಆಫ್ ಪನಿಷ್ಮೆಂಟ್ ಆತ್ಮೀಯ ಸ್ನೇಹಿತರೆ, ಕಂಪಲ್ಸರಿಯಾಗಿ ನಿಮಗೆ ಥಿಯರೀಸ್ ಆಫ್ ಪನಿಷ್ಮೆಂಟ್ ಇಲ್ಲ ಸೆಕೆಂಡರಿ ಫಂಕ್ಷನ್ಸ್ ಆಫ್ ದಿ ಕೋರ್ಟ್, ದ್ವಿತೀಯಕ ಕಾರ್ಯಗಳನ್ನು ನೋಡ್ತೀರಾ. ಏನು ನ್ಯಾಯಾಲಯದ ದ್ವಿತೀಯಕ ಕಾರ್ಯಗಳು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗ್ತದೆ ಆತ್ಮೀಯ ಸ್ನೇಹಿತರಲ್ಲಿ. ನಿಮಗೆ ಥಿಯರೀಸ್ ಆಫ್ ಪನಿಷ್ಮೆಂಟ್ ಇಲ್ಲಿ 4 ಥಿಯರೀಸ್ ಪನಿಷ್ಮೆಂಟ್ 4 ನಿಮಗೆ ಶಿಕ್ಷೆಗಳು ಸಿದ್ಧಾಂತಗಳು ಬರ್ತವೆ. ಆ 4 ಸಿದ್ಧಾಂತಗಳನ್ನು ನಿಮಗೆ 16 ಮಾರ್ಕ್ಸಿಗಾರು ಕೇಳ್ಬೋದು, ಇಲ್ಲ 10 ಮಾರ್ಕ್ಸಿಗಾರು ಕೇಳೋ ಸಂಭಾವ್ಯತೆ ಭಾಳ ಹೆಚ್ಚಿದೆ. ಅದೇ ರೀತಿಯಾಗಿ ನಿಮಗೆ ಸೆಕೆಂಡರಿ ಫಂಕ್ಷನ್ಸ್ ಆಫ್ ದಿ ಕೋರ್ಟ್, ನ್ಯಾಯಾಲಯದ ದ್ವಿತೀಯಕ ಕಾರ್ಯಗಳು ತುಂಬ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಥಿಯರೀಸ್ ಆಫ್ ಪನಿಷ್ಮೆಂಟ್ ಮತ್ತು ದ ಸೆಕೆಂಡರಿ ಫಂಕ್ಷನ್ಸ್ ಆಫ್ ದಿ ಕೋರ್ಟ್, ಇವೆರಡು ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸ್ ರೈಸ್ ಆಗಿರ್ತದೆ. ಕ್ಲಿಯರಾಗಿ ಕೇಳಿಸ್ಕೊಳ್ಳಿ, ಇವೆರಡು ಕಾನ್ಸೆಪ್ಟ್ಗಳ ಮೇಲೆ ನಿಮಗೆ ಕ್ವಶನ್ಸನ್ನು ರೈಸ್ ಮಾಡಿರ್ತಾರೆ. 16 ಮಾರ್ಕ್ಸಿಗಾರು ಕೇಳ್ಬೋದು, ಇಲ್ಲ 8 ಮಾರ್ಕ್ಸಿಗಾರು ಕೇಳೋ ಸಂಭಾವ್ಯತೆ ಇರ್ತದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ. ಯೂನಿಟ್ 3 ಅಲ್ಲಿ ನೋಡೋದಾದರೆ ಸೋರ್ಸ್ ಆಫ್ ಲಾ, ಲೆಜಿಸ್ಲೇಷನ್ಸ್, ಪ್ರೆಸಿಡೆಂಟ್ ಆ್ಯಂಡ್ ಕಸ್ಟಮ್ಸ್ ಎ ಕಂಪೇರೇಟಿವ್ ಸ್ಟಡಿ. ಕಾನೂನಿನ ಮೂಲಗಳು, ಅದರಲ್ಲಿ ಶಾಸಕಾಂಗ ಇರ್ಬೋದು, ಪೂರ್ವ ನಿರ್ದೇಶನಗಳು, ಪದ್ಧತಿಗಳು ಮತ್ತು ರೂಢಿಗಳು. ಸೋರ್ಸ್ ಆಫ್ ಲಾ, ಕಾನೂನಿನ ಮೂಲಗಳಲ್ಲಿ ನಿಮಗೆ ಲೆಜಿಸ್ಲೇಷನ್ ಶಾಸಕಾಂಗದ ಬಗ್ಗೆ ಅಷ್ಟೇನು ನೀವು ಕೇಳೋದಿಲ್ಲ, ಎಲ್ಲೋ ರೇರು. ಬಟ್ ಪ್ರೆಸಿಡೆಂಟ್ ಆ್ಯಂಡ್ ಕಸ್ಟಮ್ ಇಸ್ ಎ ಕಂಪೇರೇಟಿವ್ ಸ್ಟಡಿ, ತುಲನಾತ್ಮಕ ಅಧ್ಯಯನ ಅಂತ ಹೇಳಿದ್ದಾರೆ. ಪ್ರೆಸಿಡೆಂಟ್ ಮೀನ್ಸ್ ಕನ್ನಡದಲ್ಲಿ ಪೂರ್ವ ನಿರ್ದೇಶನಗಳಂತ ಹೇಳ್ಬಿಟ್ಟು, ನಾವು ಯಾವುದೇ ಕೇಸಿಗೆ ಸೈಟೇಷನ್ನ ಕೊಡ್ತೀರಾ ನೀವು ಮುಂದಿನ ದಿನಮಾನಗಳಲ್ಲಿ ಮೂಟ್ ಕೋರ್ಟ್ ಅಂತ ಮಾಡ್ತೀರಾ. ಆ ಮೂಟ್ ಕೋರ್ಟಲ್ಲಿ ಬಂದಾಗ ಒಂದು ಫ್ಯಾಕ್ಟಿಗೆ ನೀವು ಸೈಟೇಷನ್ನ ಕೊಡಬೇಕಾಗ್ತಿರ್ತದೆ. ಆ ಸೈಟೇಷನ್ನ ನಾವು ಕನ್ನಡದಲ್ಲಿ ಪೂರ್ವ ನಿರ್ದೇಶನ ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ. ಆ ಪೂರ್ವ ನಿರ್ದೇಶನಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪೂರ್ವ ನಿರ್ದೇಶನ ಅಂದರೆ ಏನು, ಕೆಲವು ಸಂಬಂಧಪಟ್ಟಂತೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ತರಗತಿಯಲ್ಲಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದರಲ್ಲಿ ಪೂರ್ವ ನಿರ್ದೇಶನಗಳು ಮತ್ತು ಕಸ್ಟಮ್ಸ್ ಮೀನ್ಸ್ ರೂಢಿ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಪದ್ಧತಿ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಇದ್ರ ಮೇಲೂ ಕೂಡ ನಿಮಗೆ ಕ್ವಶನ್ಸ್ ರೈಸ್ ಆಗಿರ್ತದೆ. ಇನ್ನು ಲೆಜಿಸ್ಲೇಷನ್ ಶಾಸಕಾಂಗ, ಇದನ್ನು 6 ಮಾರ್ಕ್ಸಿಗೆ ಇಲ್ಲ 8 ಮಾರ್ಕ್ಸಿಗೆ ಕೇಳಿದರೆ ಪ್ರೆಸಿಡೆಂಟ್ ಆ್ಯಂಡ್ ಕಸ್ಟಮ್ಸ್ ಇವೆರಡು ಕಾನ್ಸೆಪ್ಟನ್ನು ಕೂಡ ನಿಮಗೆ ಎಕ್ಸಾಮಿಗೆ ಕಂಪಲ್ಸರಿ ಕೇಳಿರ್ತಾನೆ. ತುಂಬ ಇಂಪಾರ್ಟೆಂಟು, ನಾನು ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಮುಂದಿನ ತರಗತಿಯಲ್ಲಿ. ನೆಕ್ಸ್ಟ್ ಒಂದು ಗಮನಿಸಿ. ಯೂನಿಟ್ 4ಅಲ್ಲಿ ಏನಿದೆ ಸರ್ ನೋಡೋದಾದರೆ ಲೀಗಲ್ ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ರೈಟ್ಸ್ ಆ್ಯಂಡ್ ಡ್ಯೂಟಿ, ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತಿಳ್ಕೊಳ್ತೀರಾ. ಅದೇ ರೀತಿಯಾಗಿ ಕೈಂಡ್ಸ್, ಹಕ್ಕಿನ ಮತ್ತು ಕರ್ತವ್ಯಗಳ ಬಗ್ಗೆ ಕೆಲವೊಂದು ವಿಧಗಳನ್ನು ನೋಡ್ತೀರಾ, ಅಥವಾ ಪ್ರಕಾರಗಳು ಬಗೆಗಳನ್ನು ತಿಳಿಸ್ಕೊಡ್ತೀವಿ. ಅದೇ ರೀತಿಯಾಗಿ ಮೀನಿಂಗ್ ಆಫ್ ರೈಟ್ಸ್ ಇನ್ ಇಟ್ಸ್ ವೈಡರ್ ಸೆನ್ಸ್, ಹಕ್ಕುಗಳ ಬಗ್ಗೆ ಸಂಬಂಧಪಟ್ಟಂತೆ ವಿಶಾಲವಾದ ಅರ್ಥದಲ್ಲಿ ಹಕ್ಕು ಬಗ್ಗೆ ತಿಳ್ಕೊಳ್ತೀರಾ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ನಿಮಗೆ ಇದ್ರ ಮೇಲೆ ಒಂದು ಕ್ವಶನ್ಸ್ ರೈಸ್ ಆಗಿರ್ತದೆ. ಅದನ್ನು ಬಿಟ್ಟರೆ ಪೊಸಿಷನ್ಸ್, ಸ್ವಾಧೀನತೆ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆತ್ಮೀಯ ಸ್ನೇಹಿತರೆ. ಐಡಿಯಾ ಆಫ್ ಓನರ್ಶಿಪ್, ಕೈಂಡ್ಸ್ ಆಫ್ ಓನರ್ಶಿಪ್, ಡಿಫರೆನ್ಸ್ ಬಿಟ್ವೀನ್ ಪೊಸಿಷನ್ಸ್ ಆ್ಯಂಡ್ ಓನರ್ಶಿಪ್. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಪೊಸಿಷನ್ಸ್ ಮೇಲಾದರೆ ನಿಮಗೊಂದು ಕ್ವಶನ್ಸನ್ನು ಕೇಳೋ ಸಂಭಾವ್ಯತೆ ಇರ್ತದೆ, ಇಲ್ಲ ಓನರ್ಶಿಪ್ ಮಾಲೀಕತ್ವ, ಸ್ವಾಧೀನತೆ ಇಲ್ಲ ಮಾಲೀಕತ್ವ ಮೇಲೆ, ಇವೆರಡರ ಮೇಲೆ ಒಂದು ಕ್ವಶನ್ಸ್ ರೈಸ್ ಆಗಿರ್ತದೆ ಕಂಪಲ್ಸರಿಯಾಗಿ. ಅದನ್ನು ಬಿಟ್ಟರೆ ಇವೆರಡನ್ನು ಮರ್ಜ್ ಮಾಡಿ ಡಿಫ್ರೆನ್ಸನ್ನು ಕೇಳ್ತಾನೆ. ಡಿಫ್ರೆನ್ಸ್ ಬಿಟ್ವೀನ್ ಪೊಸಿಷನ್ಸ್ ಆ್ಯಂಡ್ ಓನರ್ಶಿಪ್, ಸ್ವಾಧೀನತೆ ಮತ್ತು ಮಾಲೀಕತ್ವಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳ್ತಾನೆ ಆತ್ಮೀಯ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು. ಅದೇ ರೀತಿಯಾಗಿ ನೇಚರ್ ಆಫ್ ಪರ್ಸನಾಲಿಟಿ, ಇನ್ನು ವ್ಯಕ್ತಿತ್ವದ ಸ್ವರೂಪ ಇರ್ಬೋದು. ಸ್ಟೇಟಸ್ ಆಫ್ ದಿ ಅನ್ಬಾರ್ನ್ ಇರ್ಬೋದು, ಏನು ಹುಟ್ಟದಿರುವುದಿರ್ಬೋದು. ಮೈನರ್ ಅಪ್ರಾಪ್ತ ಇರಬೇಕು. ಲುನೆಟಿಕ್ ಹುಚ್ಚು ಕುಡುಕ ಇರ್ಬೋದು. ಡ್ರಂಕ್ ಅಂಡ್ ಡೀಡ್ ಪರ್ಸನ್, ಏನು ಸತ್ತ ವ್ಯಕ್ತಿಗಳ ಸ್ಥಿತಿ ಇರ್ಬೋದು. ಕುಡುಕ ಮತ್ತು ಸತ್ತ ವ್ಯಕ್ತಿಗಳ ಸ್ಥಿತಿಯನ್ನು ನೋಡ್ತೀರಾ. ಇದರಲ್ಲಿರೋಂಥ ಕಾನ್ಸೆಪ್ಟ್ಗಳನ್ನು ನಿಮಗೆ 8 ಮಾರ್ಕ್ಸಿಗೆ ಇಲ್ಲ 6 ಮಾರ್ಕ್ಸಿಗೆ ಕೇಳುತ್ತಾನೆ ಆತ್ಮೀಯ ಸ್ನೇಹಿತರೆ. ಫಸ್ಟ್ 2 ಕಾನ್ಸೆಪ್ಟಲ್ಲಿ ನಿಮಗೆ ಲೀಗಲ್ ಆಫ್ ಕಾನ್ಸೆಪ್ಟ್ ಆ್ಯಂಡ್ ಪೊಸಿಷನ್ಸ್, ಓನರ್ಶಿಪ್, ಇವೆರಡರಲ್ಲಿ ನಿಮಗೆ 10 ಮಾರ್ಕ್ಸಿಗೆ ಇಲ್ಲ 16 ಮಾರ್ಕ್ಸಿಗೆ ಕೇಳಿರ್ತಾನೆ ಕ್ವಶನ್ಸನ್ನು. ಇನ್ನು ನೇಚರ್ ಆಫ್ ಪರ್ಸನಾಲಿಟಿ ಇರ್ಬೋದು, ಸ್ಟೇಟಸ್ ಆಫ್ ದಿ ಅನ್ಬಾರ್ನ್ ಇರ್ಬೋದು, ಮೈನರ್ ಇರ್ಬೋದು, ಲುನೆಟಿಕ್ ಇರ್ಬೋದು, ಡ್ರಂಕನ್ ಅಂಡ್ ಡೀಡ್ ಪರ್ಸನ್ಸ್, ಇದನ್ನು ಆತ್ಮೀಯ ಸ್ನೇಹಿತರೆ ನಿಮಗೆ
8 ಮಾರ್ಕ್ಸಿಗಿಲ್ಲ 6 ಮಾರ್ಕ್ಸಿಗೆ ಕೇಳಿರ್ತಾನೆ ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ಒಂದು ಗಮನಿಸಿ, ಇನ್ನು ಯೂನಿಟ್ 5 ಜುರಿಸ್ಪ್ರುಡೆನ್ಸಿ ನ್ಯಾಯಶಾಸ್ತ್ರದಲ್ಲಿ ಯೂನಿಟ್ 5 ಅನ್ನು ನೋಡೋದಾದರೆ ಲಿಯಬಿಲಿಟಿ ಕಂಡೀಷನ್ಸ್ ಫಾರ್ ಇಂಪೋಸಿಂಗ್ ಲಿಯಬಿಲಿಟಿ ರಾಂಗ್ಫುಲ್ ಆ್ಯಕ್ಟ್. ಏನು ಹೊಣೆಗಾರಿಕೆ ಸಂಬಂಧಪಟ್ಟಂತೆ ಹೊಣೆಗಾರಿಕೆಯನ್ನು ಏರಲು ಷರತ್ತುಗಳು ತಪ್ಪದ ಕಾರ್ಯಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಡೆಮ್ನೋ ಸೈನ್ ಇಂಜುರಿಯಾ ಅಂತ ಹೇಳ್ಬಿಟ್ಟು ನೀವು ಈಗಾಗಲೇ ನೋಡಿದ್ದೀರಾ, ಇದನ್ನು ಲಾ ಆಫ್ ಟಾರ್ಟ್ಸಲ್ಲಿ ತಿಳ್ಕೊಂಡು ಬಂದಿದ್ದೀರಾ. ಅದೇ ರೀತಿ ಕಾಷನ್ಸ್ ಕಾರಣಗಳಿರ್ಬೋದು, ಈ ಎರಡನ್ನು ಕೂಡ ಮರ್ಜ್ ಮಾಡಿ ಕ್ವಶನ್ಸನ್ನು ಕೇಳಿರ್ತಾನೆ ಆತ್ಮೀಯ ಸ್ನೇಹಿತರೆ. ಈ ಯೂನಿಟಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಇದನ್ನೇ ಕ್ವಶನ್ಸ್ ಕೇಳ್ತಾನೆ ಅಂತ ಹೇಳಕ್ಕೆ ಬರೋದಿಲ್ಲ, ಮರ್ಜ್ ಮಾಡೋ ಸಂಭವನೀಯತೆ ಭಾಳ ಇರ್ತದೆ. ಯಾಕೆಂದರೆ ಟಾಪಿಕ್ಕು ಸಿಲೆಬಸ್ ತುಂಬ ಇದೆ ಈ ಯೂನಿಟಲ್ಲಿ. ನೋಡಿ, ಕಾಷನ್ಸ್ ಮೀನ್ಸ್ ಕಾರಣ ಇರ್ಬೋದು, ಮೆನ್ಸ್ರಿಯಾ ಇರ್ಬೋದು, ಇಂಟೆನ್ಷನ್ಸ್ ಮೀನ್ಸ್ ಉದ್ದೇಶ, ಮೇಲ್ಸ್ ಮತ್ಸರ ಅಥವಾ ದುರುದ್ದೇಶ ಅಂತ ಕರೀತಾರೆ. ಅದೇ ರೀತಿ ನೆಗ್ಲಿಜೆನ್ಸಿ ನಿರ್ಲಕ್ಷ್ಯತೆ ಇರ್ಬೋದು, ರೆಕ್ಲೆಸಸ್ ಅಜಾಗರೂಕತೆ, ಸ್ಟ್ರಿಕ್ಟ್ ಲಿಯಬಿಲಿಟಿ ಕಟ್ಟುನಿಟ್ಟಿನ ಹೊಣೆಗಾರಿಕೆ ಇರ್ಬೋದು, ವಿಕ್ಯಾರಿಯಸ್ ಲಿಯಬಿಲಿಟಿ ಇರ್ಬೋದು, ಆಬ್ಲಿಗೇಷನ್ಸ್ ಮೀನ್ಸ್ ಬಾಧ್ಯತೆ. ಈ ಸಂಬಂಧ ಇದರಲ್ಲಿ ನಿಮಗೆ ಜುರಿಸ್ಪ್ರುಡೆನ್ಸಲ್ಲಿ ಈ ಯೂನಿಟಲ್ಲಿ ಬಾಧ್ಯತೆ ಮೇಲೆ ಆದರೂ ಕ್ವಶನ್ಸ್ ರೈಸ್ ಆಗಿರ್ತದೆ. ಇಲ್ಲ ಮೆನ್ಸ್ರಿಯಾ, ಕಾಷನ್ಸು, ಇಂಟೆನ್ಷನ್ನು, ಮೇಲ್ಸು ಈ ಮರ್ಜ್ ಮಾಡಿ ಒಂದು ಕ್ವಶನ್ಸನ್ನು ಕೇಳೋ ಸಂಭವನೀಯತೆ ಇರ್ತದೆ. ನಿರ್ಲಕ್ಷ್ಯತೆ ಬಗ್ಗೆ ಕೂಡ ಒಂದು ಕ್ವಶನ್ಸ್ ಇರ್ತದೆ ಆತ್ಮೀಯ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಇವೆಲ್ಲ. ನಾನು ಡೀಟೇಲಾಗಿ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳ್ಕೊಂಡು ಹೋಗ್ತೀನಿ. ನಿರ್ಲಕ್ಷ್ಯತೆ ಏನು, ಮೆನ್ಸ್ರಿಯಾ ಅಂದರೆ ಏನು, ಮೆನ್ಸ್ರಿಯಾ ಬಗ್ಗೆ ಈಗಾಗಲೇ ನೀವು ಕ್ರಿಮಿನಲ್ ಲಾ 1 BNS ಅಲ್ಲಿ ಓದ್ಕೊಂಡು ಬಂದಿದ್ದೀರಾ, ಅಥವಾ IPCಯಲ್ಲಿ ಮೆನ್ಸ್ರಿಯಾ ಬಗ್ಗೆ ನೀವು ಡೀಟೇಲಾಗಿ ಗೊತ್ತಿದೆ. ಅದೇ ರೀತಿಯಾಗಿ ಅದರಲ್ಲೇ ನಿಮಗೆ ಇಂಟೆನ್ಷನ್ ಮೀನ್ಸ್ ಉದ್ದೇಶ ಯಾವ ರೀತಿ ಇರ್ತದೆ ಅನ್ನೋದು ಕೂಡ ಕಲಿಸ್ಕೊಟ್ಟಿದ್ದಾರೆ. ಕಾಷನ್ಸ್ ಮೀನ್ಸ್ ಕಾರಣನೂ ಕೂಡ ತಿಳ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಇಲ್ಲಿ ಸ್ವಲ್ಪ ಡೆಪ್ತ್ ತಿಳ್ಕೊಂಡು ಹೋಗೋಣ. ನೆಕ್ಸ್ಟ್ ಒಂದು ನಿಮಗೆ ಲಾಸ್ಟ್ ಟಾಪಿಕ್ ಬಂದುಬಿಟ್ಟು ಯೂನಿಟ್ 5ಅಲ್ಲಿ ಸಬ್ಸ್ಟೆಂಟಿವ್ ಲಾ ಆ್ಯಂಡ್ ಪ್ರೊಸೀಜರ್ ಲಾ. ಆತ್ಮೀಯ ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮಗೆ ಸಬ್ಸ್ಟೆಂಟಿವ್ ಲಾ ಅಂದರೆ ಏನು, ಪ್ರೊಸೀಜರ್ ಲಾ ಅಂದರೆ ಏನು. ಸಬ್ಸ್ಟೆಂಟಿವ್ ಲಾ ಅಂದರೆ ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ವ್ಯಕ್ತಿಗಳಿಗೆ ಇರುವಂಥ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಸ್ಕೊಡ್ತದೆ. ಸಬ್ಸ್ಟೆಂಟಿವ್ ಲಾ ಮೀನ್ಸ್ ಸಾರಭೂತ ಕಾನೂನು ಅಂತ ಕರಿತೀವಿ ಕನ್ನಡದಲ್ಲಿ. ಇದು ಒಬ್ಬ ವ್ಯಕ್ತಿಗಳಿಗೆ ಇರುವಂಥ ಹಕ್ಕು ಮತ್ತು ಕರ್ತವ್ಯಗಳನ್ನು ತಿಳಿಸ್ಕೊಟ್ರೆ, ಪ್ರೊಸೀಜರ್ ಲಾ ಆ ವ್ಯಕ್ತಿಗಳಿಗೆ ಇರುವಂತಹ ಹಕ್ಕು ಮತ್ತು ಕರ್ತವ್ಯಗಳನ್ನು ಯಾವ ರೀತಿಯಾಗಿ ಜಾರಿ ತರಬೇಕು ಎಂಬುದನ್ನು ಪ್ರೊಸೀಜರ್ ಲಾ ತಿಳಿಸ್ಕೊಡ್ತದೆ ಆತ್ಮೀಯ ಸ್ನೇಹಿತರೆ. ಇದನ್ನು ನಾವು ಪ್ರಕ್ರಿಯಾತ್ಮಕ ಕಾನೂನು ಅಂತ ಕರಿತೀವಿ. ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ 3 years LLBಗೆ ಸಂಬಂಧಪಟ್ಟಂತೆ ಏನು ಸೆಕೆಂಡ್ ಇಯರಲ್ಲಿ 3rd ಸೆಮಿಸ್ಟರ್ ಓದ್ತಿರುವಂಥ ವಿದ್ಯಾರ್ಥಿಗಳು ಜುರಿಸ್ಪ್ರುಡೆನ್ಸ್ ಎಂಬ ಸಬ್ಜೆಕ್ಟನ್ನು ಅಳವಡಿಸಿದ್ದಾರೆ. ಎಲ್ಲರಿಗೂ ಕೂಡ ಇಂದಿನ ತರಗತಿಯಲ್ಲಿ ಜುರಿಸ್ಪ್ರುಡೆನ್ಸ್ ಸಂಬಂಧಪಟ್ಟಂಥ KS ಯೂನಿವರ್ಸಿಟಿ ಹುಬ್ಳಿಯವರು ಪ್ರಿಸ್ಕ್ರೈಬ್ ಮಾಡಿರುವಂಥ ಸಿಲೆಬಸ್ಸು ಸಂಕ್ಷಿಪ್ತವಾಗಿ ಎಲ್ಲರಿಗೂ ಕೂಡ ಸರಳವಾಗಿ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ಸ್ನೇಹಿತರೆ, ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 years LLBಗೆ ಸಂಬಂಧಪಟ್ಟಂತೆ ಎಲ್ಲ ಸೆಮಿಸ್ಟರ್ ಕೋಡ್ಗಳು ಲಭ್ಯವಿದ್ದು ಈಗಾಗಲೇ ಸುಮಾರು ವಿದ್ಯಾರ್ಥಿಗಳು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಇನ್ನೂ ಯಾರು ನೋಂದಣಿ ಮಾಡಿಕೊಂಡಿಲ್ವೋ ಅವರು ಈ ತಕ್ಷಣವೇ ನೋಂದಣಿ ಮಾಡೋ ಮುಖಾಂತರ ನಿಮಗೆ ಯಾವುದನ್ನು ಬೇಕು, ನೋಟ್ಸು, ಕ್ಲಾಸಸ್ ಯಾವುದನ್ನು ಬೇಕಾದರೂ ಕೂಡ ಚಾಯ್ಸ್ ಮಾಡಿಕೊಂಡು ನಿಮಗೆ 24/7 ಕಸ್ಟಮರ್ ಸಪೋರ್ಟ್ ಇರ್ತದೆ. ಯಾವುದೇ ರೀತಿ ಬೇಕಾದರೂ ನೀವು ಹೆಲ್ಪನ್ನು ತಗೊಂಡು ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನನ್ನು ಬೇಕೋ ಅದನ್ನೆಲ್ಲ ನಾವೆಲ್ಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಆದಷ್ಟು ಬೇಗ ಈ ಅಕಾಡೆಮಿಯನ್ನು, ಈ ಕಾಮಧೇನು ಲಾ ಅಕಾಡೆಮಿಯಲ್ಲಿರುವಂತಹ ಆಪರ್ಚುನಿಟಿಯನ್ನು ನೀವೆಲ್ಲರೂ ಕೂಡ ಸದುಪಯೋಗಪಡಿಸ್ಕೊಳ್ಳೋಕ್ಕಾಗ್ತದೆ. ನೋಡಿ, ನಾನು ಒಂದು ಇಮೇಜ್ ಕೊಟ್ಟಿದ್ದೀನಿ. ಕಂಪ್ಲೀಟ್ ಲಾ ಕೋರ್ಸಸ್ ಬಿಕಮ್ ಎ ಲೀಗಲ್ ಎಕ್ಸ್ಪರ್ಟ್. ಕಂಪ್ಲೀಟಾಗಿ ಲಾ ಕೋರ್ಸ್ ಅಂತ ತಿಳಿಸ್ಕೊಡ್ತಿದ್ದೀವಿ. ಬಿಕಮ್ ನೀವು ಲೀಗಲ್ ಎಕ್ಸ್ಪರ್ಟ್ ಕೂಡ ಆಗ್ಬೋದು ಆತ್ಮೀಯ ಸ್ನೇಹಿತರೆ. ಫುಲ್ ಸಿಲೆಬಸ್ ಕವರೇಜ್ ಏನು KSL ಯೂನಿವರ್ಸಿಟಿ ಹುಬ್ಬಳ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಆ ಸಿಲೆಬಸನ್ನು ಕಂಪ್ಲೀಟಾಗಿ ಮಾಡಿಕೊಡ್ತೀವಿ. ಅದೇ ರೀತಿಯಾಗಿ ಎಕ್ಸ್ಪರ್ಟ್ ಪ್ರೊಫೆಸರ್ಸ್ ಆ್ಯಂಡ್ ಪ್ರಾಕ್ಟಿಕಲ್ ಆ್ಯಂಡ್ ಟ್ರೈನಿಂಗ್. EMI ಆಪ್ಷನ್ಸ್. ಸರ್, ನಮಗೆ ತುಂಬ ಬಡವರು ಸರ್, ನಮಗೆ ಓದೋಕ್ಕಾಗ್ತಿಲ್ಲ ಸರ್, ಅಲ್ಲಿ ಕಾಲೇಜಲ್ಲಿ ದುಡ್ಡು ಕಟ್ಟಿದ್ದೀವಿ, ಸುಮಾರು ದುಡ್ಡನ್ನು ಕಟ್ಟಿದ್ದೀವಿ ಈಗಾಗಲೇ, ಆ ಫೀಸು ಈ ಫೀಸು ಅಂತ. ಸರ್, ನಮ್ಮ ಹತ್ರ ದುಡ್ಡಿಲ್ಲ. ಡೋಂಟ್ ವರಿ, ನೀವು ಟೆನ್ಷನ್ ತಗೋಂಥ ಅವಶ್ಯಕತೆ ಇಲ್ಲ, ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ ಆತ್ಮೀಯ ಸ್ನೇಹಿತರೆ. ಅದಕ್ಕೋಸ್ಕರನೇ ಕಾಮಧೇನು ಲಾ ಅಕಾಡೆಮಿ EMI ಆಪ್ಷನ್ ಕೊಟ್ಟಿದೆ. ನೀವು ಯಾವ ಸಂದರ್ಭದಲ್ಲಿ ನಿಮಗೆ ಡ್ಯೂರೇಷನ್ 2-3 ಡ್ಯೂರೇಷನ್ ತಗೊಂಡು ಆ ಡ್ಯೂರೇಷನಲ್ಲಿ ನೀವು ಅಮೌಂಟನ್ನು ಕಟ್ಬೋದು ಆತ್ಮೀಯ ಸ್ನೇಹಿತರೆ. ಈಗ 5,000 ಇದೆ ಅಂದರೆ ನೀವು 2,000 ಒಂದು ಫಸ್ಟ್ ಒಂದು ಸರಿ ಕಟ್ಟಿ, ಇನ್ನೊಂದು 1,000 ಇನ್ನೊಂದು ಸರಿ ಕಟ್ಟಿ, ಇನ್ನಿರೋ 2,000ನ ಇನ್ನೊಂದು ಸರಿ ಕಟ್ಬೋದಾಗಿದೆ. ಈ ರೀತಿಯಾಗಿ ಅವಕಾಶ ಇದೆ. ಫಸ್ಟು ಕಲೀರಿ ನೀವು, ನಂತರ ಪಾವತಿಸಿ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅಲ್ಲವಾ, ಎಂಥ ಅವಕಾಶ ಕೊಟ್ಟಿದ್ದಾರೆ ನೋಡಿ. ನೀವು ಫಸ್ಟ್ ಕಲೀರಿ, ನಂತರ ಪಾವತಿಸಿ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ನೋಡಿ, ಅಡ್ಮಿಷನ್ಸ್ ಓಪನ್, ರಿಜಿಸ್ಟರ್ ಟುಡೇ, ಯಾವಾಗಾರು ಆಗ್ಬೋದು. ನೀವು ಸದ್ಯದರಲ್ಲಿ ಆದಷ್ಟು ಬೇಗ ಆದರೆ ನಿಮಗೆ ಒಳ್ಳೆಯದು. ಎನ್ರೋಲ್ ನೋ, ಸೆಕ್ಯೂರ್ ಯುವರ್ ಲೀಗಲ್ ಕೆರಿಯರ್ ಅಂತ ಹೇಳ್ಬಿಟ್ಟು ನಿಮ್ಮ ಕಾನೂನಿನ ಸ್ಟಡಿಯನ್ನು ನೀವು ಜಾಗರೂಕತೆಯಿಂದ ಓದಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. LLB ಈಸ್ ಎ ನಾಟ್ ಎ ಚೈಲ್ಡ್ಸ್ ಪ್ಲೇ, ಇಟ್ ಈಸ್ ಎರಕುಲಮ್ ಅಂತ ಕರಿತೀವಿ. ಅತ್ಯಂತ ಕಷ್ಟಕರವಾದಂಥ ಕ್ಲಿಷ್ಟಕರವಾಗಿರುವಂಥ ಸಬ್ಜೆಕ್ಟ್ ಆಗಿರ್ತದೆ. ಇದೊಂದು ಮಕ್ಕಳಾಟ ಅಲ್ಲ ಆತ್ಮೀಯ ಸ್ನೇಹಿತರೆ. ಇಲ್ಲಿ ಸುಮಾರು ಸೆಕ್ಷನ್ಗಳು ಬರ್ತವೆ, ಸುಮಾರು ಲಾಗಳು ಬರ್ತವೆ, ಸುಮಾರು ಪ್ರಕರಣಗಳಿಗೆ ಬರ್ತವೆ. ಅದು ಒಂದೊಂದಾಗಿ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ನೀವು ಇಲ್ಲೆಲ್ಲ ತಗೊಂಡ್ರೆ ಈಸಿ ವೇಯಲ್ಲಿ ಪಾಸ್ ಆಗ್ಬೋದು. ನಮ್ಮಲ್ಲಿರುವಂಥ ಲೆಕ್ಚರ್ಸ್ಗಳು ಈಸಿ ವೇಯಲ್ಲಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಗೊತ್ತಾಯ್ತಾ? ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ.
ಎಲ್ಲರಿಗೂ ಶುಭವಾಗಲಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರೋ ನಂಬರ್ಗೆ ಸಂಪರ್ಕಿಸಿ 7353872963 ಅಥವಾ 6361356472. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.